ಆಧುನಿಕ ಯುಗದಲ್ಲಿ ಮಾನವನ ಬದುಕು ತಂತ್ರಜ್ಞಾನ, ಪೈಪೋಟಿ, ಸ್ಪರ್ಧೆ ಮತ್ತು ಒತ್ತಡದಿಂದ ತುಂಬಿದೆ. ಇಂತಹ ಸಮಯದಲ್ಲಿ ಶಾಂತಿ, ನೆಮ್ಮದಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಕಷ್ಟವಾಗ್ತಾ ಇರುವ ಹಿನ್ನೆಲೆಯಲ್ಲಿ 1981ರಲ್ಲಿ ಭಾರತದಲ್ಲಿ ಸ್ಥಾಪನೆಗೊಂಡ ಮಾನವೀಯ ಶಿಕ್ಷಣ ಮತ್ತು ಆತ್ಮೀಯತೆ ಆಧಾರಿತ ವಿಶ್ವವ್ಯಾಪಿ ಸಂಸ್ಥೆಯೇ ಆರ್ಟ್ ಆಫ್ ಲಿವಿಂಗ್. ವಿಶ್ವದ 192ಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಈ ಸಂಸ್ಥೆ ಅಲ್ಲಲ್ಲಿ ಧ್ಯಾನ ಕೇಂದ್ರ, ಯೋಗ ಕೇಂದ್ರ, ಧ್ಯಾನದ ಮೂಲಕ ಮಾನವ ಆರೋಗ್ಯ ಮತ್ತು ಮನಃಶಾಂತಿ ಉತ್ತೇಜನಗೊಳಿಸುವುದರ ಜೊತೆಗೆ ಶಾಂತಿ, ಪ್ರೀತಿ, ಸಹನೆ, ಸಹಕಾರ ಮತ್ತು ಆತ್ಮಸ್ಥೈರ್ಯವನ್ನು ಪಡೆಯುವಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಕೊಡಗಿನ ಯೋಗ ಆಧ್ಯಾತ್ಮಿಕ ಗುರುಗಳಾದ ಪಡಮಾಡ ಭವಾನಿ ನಾಣಯ್ಯ ಅವರ ಮೈಸೂರಿನ ವೀಣಾ ಅವರ ನೇತೃತ್ವದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥಾಪಕರಾದ ರವಿಶಂಕರ್ ಗುರೂಜಿ ಅವರನ್ನು ಭೇಟಿ ಮಾಡುವ ಯೋಗವೊಂದು ಕೂಡಿಬಂತು. ವಿರಾಜಪೇಟೆಯಿಂದ ಬೆಂಗಳೂರಿಗೆ 5 ಗಂಟೆಯ ಪ್ರಯಾಣ. ದಾರಿ ಉದ್ದಕ್ಕೂ ಮಾಳೇಟಿರ ಅಜಿತ್ ಅವರ ಕಂಠದಿಂದ ಹೊರಹೊಮ್ಮಿದ ಇಂಪಾದ ಹಾಡುಗಳು. ಹಾಡಿಗೆ ತಕ್ಕಂತೆ ಕಾಳಮಂಡ ಜಗತ್ ಅವರ ಲಾಸ್ಯ ಕುಣಿತದೊಂದಿಗೆ ಬೆಂಗಳೂರು ಪ್ರಯಾಣ ತಲುಪಿದ್ದೇ ಅರಿವಾಗಿಲ್ಲ. ಮಠಮಠ ಮಧ್ಯಾಹ್ನ 12:30ರ ಸಮಯದಲ್ಲಿ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಆಶ್ರಮಕ್ಕೆ ತಲುಪಿದ ತಕ್ಷಣ ಆಶ್ರಮದ ಗೇಟ್ನಲ್ಲಿ ಗುರೂಜಿಯವರ ನಗುಮುಖದ ಕಟೌಟ್ ನಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾಯಿತು. ಆಶ್ರಮ ನೋಡ್ತಾ ಇಳಿದಾಗ ಕಣ್ಣಿಗೆ ಕಂಡಿದ್ದು 30 ಎಕರೆ ವಿಶಾಲವಾದ ಆಶ್ರಮ. ಕಣ್ಣು ತುಂಬುವಷ್ಟು ಹಸಿರಬನ. ಆಶ್ರಮದ ಮೂಲೆ ಮೂಲೆಯಲ್ಲಿ ಧನಾತ್ಮಕ ಅಲೆಗಳು. ತಲುಪಿದ್ದು ಮಧ್ಯಾಹ್ನದ ಊಟದ ವೇಳೆಯಾದ್ದರಿಂದ ಆಶ್ರಮದ ಸ್ವಯಂ ಸೇವಕರು ಅನ್ನಪೂರ್ಣ ಭೋಜನಕ್ಕೆ ಕರೆದುಕೊಂಡು ಹೋದರು. ಅನ್ನಪೂರ್ಣ ಭೋಜನಾಲಯದಲ್ಲಿ ಪ್ರೀತಿಯಿಂದ ನೀಡಿದ ಆತಿಥ್ಯ ಮರೆಯಲಾಗದು. ಹಾಗೆಯೇ ಭೋಜನ ಕೂಡ ಅಷ್ಟೇ ಸ್ವಾದಿಷ್ಟವಾಗಿತ್ತು. ತುಪ್ಪದಂದ ಅನ್ನ, ಸಾರು, ಚಪಾತಿ, ಪಲ್ಯ, ಚಟ್ನಿ ಪುಡಿ, ತುಪ್ಪ, ಆಲೂಗಡ್ಡೆ ಗೊಜ್ಜು, ಹಪ್ಪಳ, ಕಿಚಡಿ, ಬೇಯಿಸಿದ ವಿವಿಧ ತರಕಾರಿ, ಪಾಯಸ, ಆಶ್ರಮದಲ್ಲೇ ಬೆಳೆದ ರಾಸಾಯನಿಕವಿಲ್ಲದ ತರಕಾರಿಗಳಿಂದ ತಯಾರಾದ ಸಾತ್ವಿಕ ಭೋಜನ ನಿಜ ಮರೆಯಲಾಗದು. ಆಶ್ರಮದ ತುಂಬ ನಡೆದಾಡುವ ಗುರೂಜಿಯವರ ಸ್ವಯಂ ಸೇವಕರ ಸೇವೆ ನಿಜಕ್ಕೂ ಶ್ಲಾಘನೀಯವಾಗಿದೆ. ನಂತರ ಆಶ್ರಮದ ಶಾಲಾ ವಾಹನದಲ್ಲಿ ನಮ್ಮೆಲ್ಲರನ್ನ ವಿವಿಧ ಶೈಕ್ಷಣಿಕ ಕೋರ್ಸ್ ನಡೆಯುವ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನೀಡುವ ಮೌಲ್ಯಾಧಾರಿತ ತರಬೇತಿಯ ಬಗ್ಗೆ ವಿವರಣೆ ನೀಡಿದರು. ಅಲ್ಲಿ 10ನೇ ತರಗತಿಯನ್ನ ಪೂರ್ಣಗೊಳಿಸದೆ ಪಿಯುಸಿ ಅನುತ್ತೀರ್ಣ, ಪದವಿ ಪೂರ್ಣಗೊಳಿಸದ, ಯಾವುದೇ ಕೆಲಸ ಇಲ್ಲದೆ ಇರುವವರಿಗೆ ವಿವಿಧ ಕೋರ್ಸ್ ಅನ್ನ ಕೊಡಲಾಗುತ್ತೆ. ಜೊತೆಗೆ ಕೋರ್ಸಿಗೆ ತಕ್ಕಂತೆ ಕೆಲಸವೂ ನೀಡುವ ಜವಾಬ್ದಾರಿಯನ್ನ ಕೂಡ ಆರ್ಟ್ ಆಫ್ ಲಿವಿಂಗ್ ವಹಿಸಿಕೊಳ್ಳುವ ವಿಚಾರ ಅಚ್ಚರಿಯಾದರೂ ನಿಜ. ಅವರ ಸಮಾಜ ಸೇವೆಯ ಮತ್ತೊಂದು ಮುಖವೆಂದು ಭಾಸವಾಗಿತ್ತು. ಒಂದಿಷ್ಟು ಕೋರ್ಸ್ಗಳ ಉದಾಹರಣೆಗಳೆಂದರೆ ಎಲೆಕ್ಟ್ರಿಕ್ ವಾಹನ ಚಾಲನೆ ತರಬೇತಿ, ಕಂಪ್ಯೂಟರ್ ಕೌಶಲ್ಯಗಳ ತರಬೇತಿ, ಡ್ರೋನ್ ತರಬೇತಿ, ಮರಕೆಲಸದ ಕೌಶಲ್ಯಗಳು ಕಲಿಯುವ ಪ್ರಕ್ರಿಯೆ, ಹೀಗೆ ಇನ್ನೂ ವಿಧ ವಿಧವಾಗಿ ಕೋರ್ಸ್ಗಳಲ್ಲಿ ಸಾವಿರಾರು ಯುವಕರು ತರಬೇತಿಯನ್ನ ಪಡಿತಾ ಇದ್ದಾರೆ. ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಉತ್ತಮ ಶಾಲೆ, ಕಾಲೇಜು ಹಾಗೂ ಮಕ್ಕಳಿಗೆ ಉತ್ತಮ ಜ್ಞಾನದ ಜೊತೆಗೆ ನೆನಪಿನ ಶಕ್ತಿ ಹೆಚ್ಚಿಸಲು ನೀಡಲಾಗುವ ವಿದ್ಯೆ, ತರಬೇತಿ ನಿಜಕ್ಕೂ ಮಕ್ಕಳಿಗೆ ಅಗತ್ಯವಿದೆ ಎಂದೆನಿಸಿತು. ಗುರುಕುಲದಲ್ಲಿ ಉತ್ತಮ ವಾತಾವರಣದಲ್ಲಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಕಲಿಕೆ, ಜೊತೆಗೆ ಗುರುಕುಲದಲ್ಲಿ ದೇವಸ್ಥಾನವಿದ್ದು ಅಲ್ಲಿರುವ 7 ಜ್ಯೋತಿರ್ಲಿಂಗಗಳ ದರ್ಶನ ಭಾಗ್ಯ ನಮ್ಮದಾಯಿತು. ನಂತರ ನಮ್ಮ ಪಯಣ ವಿಶಾಲಾಕ್ಷಿ ಧ್ಯಾನ ಮಂದಿರದ ಕಡೆಗೆ ಮುಂದುವರಿಯಿತು. ತಮ್ಮ ತಾಯಿಯವರ ಹೆಸರಲ್ಲಿ ರವಿಶಂಕರ್ ಗುರೂಜಿಯವರು ಕಟ್ಟಿಸಿದ ಕಮಲದ ಆಕಾರದಲ್ಲಿರೋ ಮಂದಿರ ವಿಶಾಲಾಕ್ಷಿ ಧ್ಯಾನ ಮಂದಿರದಲ್ಲಿ ಗುರೂಜಿಯವರ ಭೇಟಿ ನಿಜಕ್ಕೂ ಸಾರ್ಥಕವೆನಿಸಿತು. ನಿಧಾನವಾಗಿ ನಗುಮುಖದಲ್ಲಿ ನಡೆಯುತ್ತಾ ಎಲ್ಲರನ್ನ ಮಾತನಾಡಿಸಿ ಶಾಲು ಹಾಕಿ ಆಶೀರ್ವದಿಸಿದ ಕ್ಷಣಗಳು ಮನಸ್ಸಿಗೆ ಮುದ ನೀಡಿತು. ನಂತರ 7 ಗಂಟೆಗೆ ಲಕ್ಷಾಂತರ ಜನ ಕೂರುವ ಸ್ಥಳದ ಮಧ್ಯದಲ್ಲಿ ಕಮಲಾಕಾರದ ವೇದಿಕೆಯ ನಡುವೆ ರವಿಶಂಕರ್ ಗುರೂಜಿಯವರು ಕುಳಿತು ನೆರೆದಿದ್ದ ಲಕ್ಷಾಂತರ ಜನರಿಗೆ ಆಶೀರ್ವಚನ ನೀಡಿದರು. ಸತ್ಸಂಗದಲ್ಲಿ ಗುರೂಜಿಯವರ ಭಜನೆ, ಧ್ಯಾನ, ಜೊತೆಗೆ ಒಂದಷ್ಟು ಸಮಯ ಕಣ್ಣು ಮುಚ್ಚಿ ಮನಸ್ಸು ಪೂರ್ತಿ ನಗುವ ಧ್ಯಾನ ಎಲ್ಲರ ಮನಸ್ಸನ್ನು ಹಗುರಗೊಳಿಸಿತು. ಬ್ರಗೇಂದ್ರ ಭಟ್ ಅಂತ. ಆಲದ ಮರದ ಬೀಜ ಚಿಕ್ಕದಾಗಿರ್ಬೇಕಾದ್ರೆ ಅದರ ಪವರ್ ಆಫ್ 1 ಬರೀ ಒಂದಿರುತ್ತೆ. ಅದು ಮೊಳಕೆ ಹೊಡೆದು ದೊಡ್ಡ ಹೆಮ್ಮರವಾಗಿ ಬೆಳೆದಾಗ ಅದ್ರ ಕೆಳಗಡೆ ಸಾವಿರಾರು ಜನ ನೆರಳಿರಲಿ ವಿಶ್ರಾಂತಿ ತಗೊಳ್ತಾರೆ, ಹಕ್ಕಿಗಳು ಗೂಡು ಕಟ್ಕೊಳ್ತವೆ. ಅದೇ ಥರ ಅದರ ಪವರ್ ಆಫ್ 1 ಇಸ್ ಎನಾರ್ಮಸ್. ಅದೇ ಥರ ಈಗ ನಾವು ನಮ್ಮ ಮನುಷ್ಯರನ್ನ ನೋಡಿದ್ರೆ ಟಾಟಾ ಇರ್ಬೋದು, ಬಿರ್ಲಾ ಇರ್ಬೋದು, ಅಂಬಾನಿ ಇರ್ಬೋದು, ಅದಾನಿ ಇರ್ಬೋದು, ನಾರಾಯಣ ಮೂರ್ತಿ ಇರ್ಬೋದು, ವಿಪ್ರೋ ಪ್ರೇಮ್ಜಿ ಇರ್ಬೋದು, ಅವರೆಲ್ಲ ಒಂದು ಕಾಲದಲ್ಲಿ ಒಬ್ಬರೇ ಒಂದು ಸಿಗ್ನಲ್ ಚಿಕ್ಕ ಹುಡುಗರಾಗಿದ್ದರು. ಇವತ್ತಿನ ದಿನ ತುಂಬ ದೊಡ್ಡದಾಗಿ ಅವರು ಬೆಳೆದಿದ್ದಾರೆ. ಆ ಪವರ್ ಆಫ್ 1 ಸ್ಮಾಲ್ ಬಾಯ್ ಇಸ್ ಎನಾರ್ಮಸ್. ಲಕ್ಷಾಂತರ ಜನರಿಗೆ ಅವರು ಉದ್ಯೋಗ ಕೊಟ್ಟಿದ್ದಾರೆ. ಅದೇ ಥರ ಒಂದು 60-70 ವರ್ಷದ ಹಿಂದೆ ರವಿಶಂಕರ್ ಅಂತ ಒಬ್ಬ ಚಿಕ್ಕ ಬಾಲಕ ಶಿವಮೊಗ್ಗದಲ್ಲಿ ಮೆಡಿಟೇಷನ್ ಮಾಡಿದಾಗ ಪವರ್ ಆಫ್ 1 ರವಿಶಂಕರ್ ಬಾಯ್ ವಾಸ್ ಓನ್ಲಿ 1. ಇವತ್ತು ರವಿಶಂಕರ್ ಗುರೂಜಿ ಅನ್ನೋದೊಂದು ವ್ಯಕ್ತಿ ಅಲ್ಲ, ಅದೊಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ.
192 ದೇಶಗಳಲ್ಲಿ ಅದು ಇದೆ. ಅದು ನಮ್ಮಂಥವ್ರೆಲ್ಲರಿಗೂ ಕೂಡ ಒಂಥರ ಸ್ಫೂರ್ತಿ. ಅದು ನನ್ನ ಪ್ರಶ್ನೆ ಏನಂತಂದರೆ, ಈ 192 ದೇಶಗಳಲ್ಲಿ ಇರುವಂಥ ಈ ರವಿಶಂಕರ್ ಗುರೂಜಿ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ಎಷ್ಟು ಜನ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಅಂದರೆ ಈ ಒಂದು ರವಿಶಂಕರ್ ಗುರೂಜಿಯವರ ಒಂದು ಸಂಸ್ಥೆಯಿಂದಾಗಿ ನನ್ನ ಜೀವನ ನಡೀತಾ ಇದೆ ಅಂಥೇಳಿ ಎಷ್ಟು ಜನ ಇದ್ದಾರೆ, ಮತ್ತು ಎಷ್ಟು ಜನ ಸ್ವಯಂ ಸೇವಕರಿದ್ದಾರೆ ಅಂಥೇಳಿ ಒಂದು ಅಂದಾಜು ನಮ್ಮಂಥವರಿಗೆಲ್ಲ ಅದೊಂದು ಸ್ಫೂರ್ತಿ ಆಗ್ತದೆ ಅಂತೇಳಿ ನನ್ನ ಕೇಳಿಕೆ. ನಮಸ್ತೆ, ಜಯ ಗುರುದೇವ್. ಆಲದ ಮರದಲ್ಲಿರೋ ಎಲೆಗಳು ಎಣಿಸೋದು ಹೆಂಗೆ ಕಷ್ಟನೋ ನಮ್ಮಲ್ಲಿ ಎಣಿಸೋದು ಹಾಗೆ ಕಷ್ಟವಾಗ್ತದೆ. ಎಷ್ಟೋ ಜನ ಇದರಿಂದ ಲಾಭ ಪಡೆದವರಿದ್ದಾರೆ, ಎಷ್ಟೋ ಜನಕ್ಕೆ ಒಳ್ಳೆಯದಾಗ್ತಾ ಇದೆ, ಎಷ್ಟೋ ಜನ ಉದ್ಯೋಗಪತಿಗಳಾಗಿದ್ದಾರೆ ಇಲ್ಲಿಂದ ಪ್ರೇರಣೆ ಪಡ್ಕೊಂಡವರು. ಆ ಥರ ಎಲ್ಲ ನಡೀತಾ ಇದೆ ತುಂಬ. ನಮಗೆ ಗೊತ್ತಿಲ್ಲ ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ ಅಂತ. ಜೈ ಗುರುದೇವ್. ಅವ್ರು ಹೇಳಿದಂಥ ವಿಷಯಕ್ಕೆ ನಂದೊಂದು ಕನ್ಕ್ಲೂಷನ್ನು, ಭಗವಂತ ಕಲಿಯುಗದಲ್ಲಿ ನೇರವಾಗಿ ಕಾಣಿಸ್ಕೊಳ್ಳೋದಿಲ್ಲಂತೆ, ಗುರುವಿನ ರೂಪದಲ್ಲಿ ಕಾಣಿಸ್ಕೊಂಡು ಸಮಾಜದ ಉದ್ಧಾರಕ್ಕಾಗಿ ಅವನದೇ ಆದಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾರಂತೆ. ಹಾಗೆ ರವಿಶಂಕರ ಗುರೂಜಿಯವರು ಸಹಿತ ಒಂದು ಭಗವಂತನ ಅವತಾರ ಅಂತ ಹೇಳ್ತಕ್ಕಂಥ ಭಾವನೆ ನನ್ನದು. ಆ ಕಾರಣಕ್ಕಾಗಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನದೊಂದು ಸಣ್ಣ ಪ್ರಶ್ನೆ. ಸಮಾಜದ ಅಧೋಗತಿಗೆ, ಭ್ರಷ್ಟಾಚಾರ, ಅತ್ಯಾಚಾರಗಳಿಗೆ ಬಹುಶಃ ಮಾದಕ ವಸ್ತುಗಳ ಸೇವನೆ ಪ್ರಮುಖ ಕಾರಣ ಅಂತ ನನ್ನ ಭಾವನೆ. ವಿಶೇಷವಾಗಿ ಕುಡಿತದಂತಹ ಸಮಸ್ಯೆಗಳಿಂದ ಅದು ದೊಡ್ಡ ಪ್ರಮಾಣದಲ್ಲಿ ಸಮಾಜದ ಅಧೋಗತಿಗೆ ಕಾರಣ. ಅದ್ರ ಜೊತೆಯಲ್ಲಿ ಸಾತ್ವಿಕರಿಗೆ ಸ್ವಲ್ಪ ಕಷ್ಟದ ವಿಷಯ ಇದು ಅಂತ ನಮ್ಮ ಭಾವನೆ. ಹಾಗಾಗಿ ಇದರ ನಿವಾರಣೆಗಾಗಿ ಬಹುಶಃ ಎಲ್ಲ ಮಠಾಧಿಪತಿಗಳನ್ನು ಸಹಿತ ಸೇರಿಸ್ಕೊಳ್ಬಹುದು ಅಂತ ನನ್ನ ಭಾವನೆ. ಹಾಗೆ ಮಾಡಬಹುದಾ ಅಂತ ಒಂದು ಪ್ರಶ್ನೆ ನಮ್ಮದು. ಖಂಡಿತ ಎಲ್ಲ ಇದರಲ್ಲಿ ಎಲ್ಲರೂ ಸಹಮತಿ ಇದೆ. ಎಲ್ಲ ಧರ್ಮದವರು, ಎಲ್ಲ ಮತದವರು, ಎಲ್ಲ ಮಠದವರು ಎಲ್ಲರೂ ಎಣಿಸೋದಿಷ್ಟೇ, ನಮ್ಮ ದೇಶದಲ್ಲಿ ಮಾದಕ ದ್ರವ್ಯಗಳ ಸೇವನೆ ಆಗಕೂಡ್ದು ಅನ್ನೋದು. ಅದರ ಬಗ್ಗೆ ಎಲ್ಲರೂ ಸಹಮತರಾಗಿದ್ದಾರೆ. ಅದಕ್ಕೆ ಬರೀ ಅವ್ರಿಗೆ ಮಾಡಬೇಡಿ ಅಂತ ಹೇಳಿದ್ರೆ ಸಾಕು, ಅವ್ರಿಗೆ ಅದಕ್ಕೊಂದು ಉಪಾಯ ಕೊಡಬೇಕು. ಮಾದಕ ದ್ರವ್ಯ ಸೇವನೆ ಮಾಡೋರಿಗೆ ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋದು ಒಂದು ಕಲ್ಪಿಸ್ಕೊಡ್ಬೇಕು. ಅದಕ್ಕೆ ಭಕ್ತಿ ರಸ ಜೀವನದಲ್ಲಿ ಹೆಚ್ಚಾದರೆ ಮಾದಕ ರಸ ತನ್ನಷ್ಟಕ್ಕೆ ತಾನೇ ಬಿಟ್ಟು ಓಡೋಗುತ್ತೆ. ಅದೊಂದು. ಮತ್ತು ಸಾಧನೆ ಮಾಡಬೇಕು. ಅವ್ರಿಗೆ ಧ್ಯಾನ, ಸುದರ್ಶನ ಕ್ರಿಯೆ ಇವೆಲ್ಲ ಮಾಡಿಸಿದಾಗ ಎಷ್ಟೋ ಜನ ತಮ್ಮಷ್ಟಕ್ಕೆ ತಾವೇ ಇದರಿಂದ ಮುಕ್ತರಾಗ್ದಾಗ ಬಿಟ್ಟು ಬಂದಿದ್ದಾರೆ. ಜೈ ಗುರುದೇವ್. ಹಾಂ, ನಾನು ಜ್ಯೋತಿ ಹೆಗಡೆ, ಸಿರ್ಸಿಯಿಂದ ಬಂದಿದ್ದೇನೆ. ನಂದು ಒಂದು ಕಲೆಯ ಉಳಿವಿನ ಪ್ರಶ್ನೆ. ನಾನು ಒಂದು ರುದ್ರವೀಣ ವಾದಕಿ. ರುದ್ರವೀಣ ನಮ್ಮ ಭಾರತದ ಅತಿ ಪ್ರಾಚೀನ ವಾದ್ಯ. ಈಗ ನಶಿಸಿ ಹೋಗ್ತಾ ಇದೆ. ಅದನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂದರೆ ಈಗಿನ ಹೊಸ ಯುಗದಲ್ಲಿ ಬಹಳ ಪ್ರಯಾಸದಾಯಕ. ಹೇಗೆ ಅದರ ಸಲುವಾಗಿ ನಾನು ಖಂಡಿತ ನೀವು ಇಲ್ಲಿ ಬನ್ನಿ, ಹೆಚ್ಚು ರುದ್ರವೀಣೆಗಳನ್ನ ಮಾಡಿಸೋಣ, ತುಂಬ ಜನಕ್ಕೆ ಕಲಿಸೋಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡೋಣ. ಧನ್ಯವಾದ, ತುಂಬ ಧನ್ಯವಾದ. ಮಾಡಿಸೋಣ, ಮಾಡೋಣ, ಖಂಡಿತ ಮಾಡೋಣ. ನಾನು ರವೀಂದ್ರ, ಕೊಡಗು ಜಿಲ್ಲೆಯಿಂದ ಬಂದಿದ್ದೇನೆ. ಜ್ಯೋತಿರ್ಲಿಂಗವನ್ನು ಕೊಡಗಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸ್ವಾಮೀಜಿಯವರು ಮನಸ್ಸು ಮಾಡಬೇಕು ಅಂತ ನನ್ನದೊಂದು ಕಳಕಳಿ. ಕಾವೇರಿಯ ಉಗಮ ಸ್ಥಳ, ಧ್ಯಾನ ಎಲ್ಲದಕ್ಕೂ ಕೂಡ ದೇವಭೂಮಿ, ಅದ್ರ ಬಗ್ಗೆ ತಮ್ಮ ಕಡೆಯಿಂದ ಯೋಚನೆ ಆಗಬೇಕು ಅಂತ ನನ್ನದೊಂದು ಮನವಿ. ಅಲ್ಲಿಗೆ ಪ್ರವಾಸಕ್ಕೆ ಬರೋಣಂತೆ, ಖಂಡಿತ ಜ್ಯೋತಿರ್ಲಿಂಗನ ಕಳಿಸ್ಕೊಡ್ತೀವಿ ಅಲ್ಲಿ ಕೊಡಗಿಗೆ. ಜೈ ಗುರುದೇ ಗುರುಜಿ. ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಾಗ ಗಂಟೆ ಬಾರಿಸೋದಕ್ಕೂ ಸಹ ಯಂತ್ರಗಳನ್ನ ಉಪಯೋಗಿಸ್ತಾರೆ, ನಗಾರಿಗೂ ಸಹ ಯಂತ್ರಗಳನ್ನ ಉಪಯೋಗಿಸ್ತಾರೆ. ಇವಾಗ ಅಂತೂ ತೀರ್ಥ ಕೊಡಲಿಕ್ಕೂ ಸಹ ಮಿಷನ್ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಎಲ್ಲ ಯಾಂತ್ರಿಕವಾದರೆ ಭಾವನೆಗಳಿಗೆ ಬೆಲೆ ಎಲ್ಲಿದೆ ಅಂತ ಗುರುಜಿ? ಕೃತ್ಯಗಳ ಯಾಂತ್ರಿಕವಾದರೆ ಪರವಾಗಿಲ್ಲ, ಮನುಷ್ಯ ಯಾಂತ್ರಿಕನಾಗಿಬಿಟ್ರೆ ಕಷ್ಟ. ಮನುಷ್ಯನ ಮನಸ್ಸು ಯಾಂತ್ರಿಕವಾಗಿ ಕುಡಿದು ಆ ಕೃತ್ಯಗಳು ಎಲೆಕ್ಟ್ರಾನಿಕ್ಸಿಂದ, ಎಲೆಕ್ಟ್ರಿಕ್ಕಿಂದ ಗಂಟೆ ಬಾರಿಸಿದ್ರದೇನು ತೊಂದರೆ ಇಲ್ಲ ಅಲ್ವಾ? ಮನಸ್ಸು ಯಾಂತ್ರಿಕವಾಗಿಬಿಟ್ರೆ ಕಷ್ಟ. ಅದಕ್ಕೇನಾಗಿದೆ, ಮನಸ್ಸು ಯಾಂತ್ರಿಕವಾಗಿ ಹೋಗಿ ಏನೋ ಒಂದಷ್ಟು ಪೂಜೆ ಮಾಡಿ ಒಂದಷ್ಟು ಹೂವು ಹಾಕಿ ತೆಂಗಿನಕಾಯಿ ಹೊಡ್ಕೊಂಡು ನಾವು ಹಂಗೆ ಬಂದುಬಿಡ್ತಿದ್ದೀವಿ ದೇವಸ್ಥಾನಕ್ಕೆ ಹೋಗಿ. ಅದು ಯಾಂತ್ರಿಕವಾದರೆ ಪ್ರಯೋಜನ ಇಲ್ಲ. ಜೈ ಗುರುದೇವ್. ಹಾಂ ಹಾಂ.
ಈ ಕಲ್ಚರ್ ಮತ್ತು ಟ್ರೆಡಿಷನ್ ಅಂತ ಹೇಳುವಂಥದ್ದು ಪುರಾತನವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಇದು ಹೇಗೆ ನಮ್ಮ ಬದುಕಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳುವಂಥದ್ದು. ನಮಗೆ ಅದು ಪರಿಣಾಮ ಆಗ್ತಾ ಇದೆಯಲ್ಲ. ನಮ್ಮ ಉಡುಗೆ ತೊಡುಗೆ, ಊಟ ತಿಂಡಿ, ನಮ್ಮ ವ್ಯವಹಾರ ಎಲ್ಲದರಲ್ಲೂ ನಮ್ಮ ಸಂಸ್ಕೃತಿ, ಹಬ್ಬ ಹರಿದಿನಗಳು ಎಲ್ಲದರ ಮೇಲೂ ಅದರ ಪ್ರಭಾವ ಇದ್ದೇ ಇದೆ ಅಲ್ಲ. ನಮಸ್ಕಾರ. ಗಣೇಶ್ ಭಟ್ ಅಂತ ಶಿಲ್ಪಿ ಮಾತಾಡ್ತಾ ಇರೋದು. ಪ್ರಾಚೀನ ಭಾರತದಲ್ಲಿ ದೇವಶಿಲ್ಪಗಳಿಗೆ ಕವಚ ಹಾಕುವಂತಹ ಒಂದು ಸಂಪ್ರದಾಯ ಇರಲಿಲ್ಲ. ಅಂದರೆ ರಾತ್ರಿ ವಿಗ್ರಹಕ್ಕೆ ಭದ್ರತೆಗೋಸ್ಕರ ಕವಚ ಹಾಕ್ತಾ ಇದ್ರು, ಬೆಳಿಗ್ಗೆ ತೆಗೆದು ದೇವರ ದರ್ಶನವನ್ನು ಭಕ್ತರಿಗೆ ಮಾಡಿಕೊಡುವಂಥ ಸಂಪ್ರದಾಯ ಇತ್ತು. ಅಂದರೆ ಭಕ್ತನ ಮೇಲೆ ದೇವರ ದೃಷ್ಟಿ ಬೀಳಲಿ ಅನ್ನುವಂತಹ ಭಾವನೆ ಇತ್ತು. ಅದಾದ ನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ದೇವರಿಗೆ ಬೆಳ್ಳಿಯ ಕಣ್ಣನ್ನು ಹಾಕಿ ಭಕ್ತರಿಗೆ ದೃಷ್ಟಿಯೇ ಬೀಳದೆ ಇದ್ದ ಹಾಗೆ ಮಾಡುವಂಥದ್ದೊಂದು ಪರಂಪರೆ ಬೆಳೀತಾ ಇದೆ. ಅದು ಅಲ್ಲದೆ ಮೂಲ ಸ್ವರೂಪವನ್ನು ಮರೆಮಾಚುವಂತಹ ಪೂರ್ಣ ಬಿಂಬಕ್ಕೆ ಕವಚವನ್ನು ಕಟ್ಟುವಂತಹ ಸಂಪ್ರದಾಯ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ಹೇಗೆ, ಅಥವಾ ಇದನ್ನು ಬದಲಾಯಿಸುವುದಿದ್ದರೆ ಯಾವ ರೀತಿ ಮಾಡಬಹುದು ಅನ್ನುವಂಥದ್ದು. ಅದೇನಾಗಿದೆ, ಎಷ್ಟೋ ಹಳೆಯ ಪುರಾತನ ವಿಗ್ರಹಗಳು ನವಪಾಷಾಣದಿಂದ ಮಾಡಿದಾಗಿರ್ತದೆ. ಅದು ಜನ ಅದರ ಮೇಲೆ ಎಣ್ಣೆ ಹಾಕಿ, ನೀರು ಹಾಕಿ, ಹಾಲು ಹಾಕಿ, ಬೇರೆದೆಲ್ಲ ಹಾಕಿ ನಶಿಸಿ ಹೋಗ್ಲಿಕ್ಕೆ ಶುರುವಾಗುತ್ತೆ. ಆವಾಗ ಆ ವಿಗ್ರಹವನ್ನು ಕಾಪಾಡಲಿಕ್ಕೋಸ್ಕರ ಕೂಡ ಕವಚ ಹಾಕಿ ಅದರ ಮೇಲೆ ಪುಷ್ಪ ಪೂಜೆ ಮಾಡೋದು, ಸ್ನಾನ ಅಭಿಷೇಕ ಮಾಡೋದು, ಇದನ್ನು ಒಂದು ಪದ್ಧತಿಯಾಗಿ ಕೆಲವು ಕಡೆ ತೊಗೊಂಬಂದಿದ್ದಾರೆ. ಈಗ ಎಷ್ಟೋ ಕಡೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ, ಹೆಸರಾದಂಥ ದೇವಸ್ಥಾನಗಳಲ್ಲಿ ನೋಡಿದ್ರೆ ಆ ಶಿಲೆಯಲ್ಲಿ, ಶಿಲೆ ಆಗಿದ್ದರೂ ನೋಡಿ, ನೀರು ಹರಿತಾ ಇದ್ದರೆ ಒಂದು ಶಿಲೆಯೂ ಕರಗುತ್ತದೆ. ಕಲ್ಲುಗಳು ಗುಂಡು ಕಲ್ಲಾಗೋದು ಹೇಗೆ, ನೀರು ಹರಿದು ಆ ಚೌಕಟ್ಟಾಗಿರೋ ಕಲ್ಲು ನುಣಕ್ಕಾಗಿ ಆಗಿಬಿಡುತ್ತೆ. ಹಾಗೆ ದೇವಸ್ಥಾನದ ವಿಗ್ರಹಗಳನ್ನ ಕಾಪಾಡುವ ಒಂದು ಉದ್ದೇಶವೂ ಇರ್ಬೋದು ಹಿಂದೆ. ಅದಕ್ಕೋಸ್ಕರ ಕವಚಗಳನ್ನು ಮಾಡಿ ಹಾಕಿತ್ತು. ಮತ್ತು ಇನ್ನೊಂದೇನು ಅಂತಂದರೆ, ಜನಗಳಿಗೆ ಈ ವಜ್ರ ಕವಚ, ವಜ್ರ ಕಿರೀಟ ಇವೆಲ್ಲ ಹಾಕೋಬೇಕು ಅಂತ ಒಂದು ಮನಸ್ಸಿನಲ್ಲಿ ಇರ್ತದಲ್ಲ. ಯಾವುದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೀವೋ ಅದನ್ನೆಲ್ಲ ದೇವ್ರಿಗೆ ಹಾಕಬೇಕು ಅಂತ. ಹಾಗೆ ನೋಡಿದ್ರೆ ದೇವರಿಗೆ ಯಾವುದೂ ಬೇಕಿಲ್ಲ, ಹೂವನೂ ಬೇಕಿಲ್ಲ, ವಸ್ತ್ರವೂ ಬೇಕಿಲ್ಲ. ಯಾಕೆ ಆ ಶಿಲೆಯಲ್ಲಿ ಆ ಸೌಂದರ್ಯ ಹಾಗೇ ಚೆನ್ನಾಗೆಲ್ಲ ಶಿಲ್ಪಿ ಕಡ್ದಿರ್ತಾರೆ. ಆದರೆ ಅದಕ್ಕೆ ವಸ್ತ್ರ ಕಟ್ಟಬೇಕು ಅನ್ನೋದೊಂದು ಮನಸ್ಸಿಗೆ ಬಂದುಬಿಡ್ತದೆ. ಭಗವಂತನಿಗೆ ವಸ್ತ್ರ ಕಟ್ಟಿದ ಮೇಲೆ ಮತ್ತೆ ಕಿರೀಟ ಇಡಬೇಕು, ಅದಕ್ಕೆ ಮೇಲೆ ಎಲ್ಲನೂ ಚಿನ್ನದಲ್ಲಿ ಹಾಕೋಣ, ಬಂಗಾರದಲ್ಲಿ ಹಾಕೋದು, ಮತ್ತು ಇದರಲ್ಲಿ ಹಾಕೋದು, ಬೆಳ್ಳಿಗೆ ಹಾಕೋದು, ಹೀಗೆಲ್ಲ ಭಾವನೆ. ಅದು ಆ ಭಾವನೆಗೋಸ್ಕರ ಅವೆಲ್ಲ ಒಬ್ಬೊಬ್ಬರು ಒಂದೊಂದು ಮಾಡಿ ಹಾಕ್ತಾರೆ. ಅಲ್ಲಿ ಇವಾಗ ಪಾದಕ್ಕೆ ಪೂಜೆ ಮಾಡ್ಬೇಕಾದ್ರೆ ಅದಕ್ಕೆ ಅಲ್ಲಿ ಕುಂಕುಮ ಪೂಜೆ ಮಾಡ್ತಾರೆ, ಕುಂಕುಮಾರ್ಚನೆ ಮಾಡ್ತಾರೆ. ಆ ಕುಂಕುಮಾರ್ಚನೆ ಮಾಡಬೇಕಾದ್ರೆ ಮತ್ತೆ ಅದಕ್ಕೆ ಕವಚ ಹಾಕ್ಬಿಟ್ಟು ಅದ್ರ ಮೇಲೆ ಕುಂಕುಮಾರ್ಚನೆ ಮಾಡ್ತಾರೆ. ಹೀಗೆಲ್ಲ ಪದ್ಧತಿ ರೂಢಿಸ್ಕೊಂಡಿದ್ದಾರೆ. ನೀವು ಹೇಳೋದು ಕರೆಕ್ಟ್. ಆ ಮೂರ್ತಿಯಲ್ಲಿ ನಿಜವಾದ ಆ ರೂಪ ಇರಬೇಕಿದ್ರೆ, ಅದರಲ್ಲೆಲ್ಲವೂ ಇರಬೇಕಿದ್ರೆ ಅದನ್ನು ಹಾಗೇ ಅನುಭವಿಸೋದು ಒಂದು ಚಂದ, ಅದು ಒಂದು ವಿಶೇಷತೆ. ಕೆಲವು ಕಡೆ ಈ ಥರ ಯಾವುದೋ ಒಂದು ಕಾರಣದಿಂದ ಅಥವಾ ಭಕ್ತರ ಬಯಕೆಯಿಂದ ಆ ಥರ ಆಗ್ತಾ ವಜ್ರ ಕವಚ ಹಾಕೋದು ಅಂತ ವಜ್ರದಲ್ಲೆಲ್ಲ ಮಾಡಿ ಭಕ್ತರು ತೊಗೊಂಬಂದು ಅರ್ಪಣೆ ಮಾಡ್ತಾರೆ, ಅದಕ್ಕೆ ಕವಚ ಹಾಕ್ತಾರೆ. ಹೀಗೆಲ್ಲ ಒಂದು ಪದ್ಧತಿ ನಡ್ಕೊಂಡು ಬರ್ತಾ ಇದೆ. ಮುಖ್ಯ ಏನು ಅಂತಂದರೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಬೇಕು. ನೋಡಿ, ತಿರುಪತಿ ಬೆಟ್ಟ ಹತ್ಕೊಂಡು ಹೋಗ್ತಾರಪ್ಪ, ಅಲ್ಲಿ ದೇವರ ಮುಂದೆ ಹೋದ ಕೂಡಲೇ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾರೆ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಕಣ್ಣು ಬಿಟ್ಟು ಮಾಡ್ತೀರಾ? ತನ್ನಷ್ಟಕ್ಕೆ ತಾನೇ ಕಣ್ಣು ಮುಚ್ಕೊಳ್ಳುತ್ತೆ. ಕಣ್ಣು ಮುಚ್ಕೊಳ್ತದೋ ಅಲ್ಲೋ ಪ್ರಾರ್ಥನೆ ಮಾಡಬೇಕಿದೆ. ದೇವರ ಮುಂದೆ ಹೋದ ತಕ್ಷಣ ಕಣ್ಣು ಮುಚ್ಕೊಂಡೇ ತಾನೇ ಪ್ರಾರ್ಥನೆ ಮಾಡ್ತೀರಾ ಅಲ್ಲ? ಅದೇ ತಿಳಿಸ್ತದೆ ನಿಮಗೆ ಭಗವಂತ ನಿಮ್ಮೊಳಗಿದ್ದಾನೆ, ಮುಂದೆ ಇರ್ತಕ್ಕಂಥ ಮೂರ್ತಿ ನಿಮಗೆ ಆ ಸಾನ್ನಿಧ್ಯವನ್ನು ಕಲ್ಪಿಸ್ಕೊಡ್ಲಿಕ್ಕೋಸ್ಕರ ಅಲ್ಲಿರೋದು. ಅದು ಹೇಗೆ? ಆ ಮಂತ್ರದಿಂದ, ಯಂತ್ರದಿಂದ. ಅದರ ಕೆಳಗಡೆ ಯಂತ್ರ ಇಲ್ಲದಿದ್ದರೆ ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ಯಂತ್ರ ಇರ್ತದೆ, ಮತ್ತು ಮಂತ್ರದಿಂದ ಆ ಒಂದು ವಾತಾವರಣ ನಿರ್ಮಾಣ ಮಾಡಿದಾಗ ಅಲ್ಲಿ ನಿಂತುಕೊಂಡು ಕಣ್ಣು ಮುಚ್ಕೊಂಡು ನೀವು ಕೂತ್ಕೊಂಡ್ರೆ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯವೇ ಉಂಟಾಗತ್ತೆ ಅಂತ. ಅದು ಒಂದು ಪದ್ಧತಿ.
ರಾತ್ರಿ 8:30 ಗಂಟೆಗೆ ಮತ್ತೊಮ್ಮೆ ಧ್ಯಾನ ಕುಟೀರದಲ್ಲಿ ಪ್ರಸಾದ ಸ್ವೀಕರಿಸುವ ಭಾಗ್ಯ ನಮಗೆ ದೊರಕಿತು. ನಂತರ ಆಶ್ರಮದ ಸವಿ ನೆನಪುಗಳನ್ನು ಹೊತ್ತು ಪ್ರಫುಲ್ಲ ಮನಸ್ಸಿನೊಂದಿಗೆ ಮತ್ತೆ ಆಶ್ರಮಕ್ಕೆ ಬರುವೆವು ಎಂದು ದೃಢ ಸಂಕಲ್ಪದೊಂದಿಗೆ ಕೊಡಗಿಗೆ ಮರಳಿದೆವು. ಹಚ್ಚ ಹಸಿರ ಕಾನನದ ಕಾಫಿ ಬೀಡಾದ ಕೊಡಗಿನಿಂದ ಉದ್ಯಾನ ನಗರಿ ಸಿಲಿಕಾನ್ ಸಿಟಿ ಎಂದೇ ಪ್ರಸಿದ್ಧಿಯ ಬೆಂಗಳೂರಿನಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಯೋಗ ಕೇಂದ್ರಕ್ಕೆ ಕೊಡಗಿನ ಜನತೆಗೆ ಉತ್ತಮ ಅಧ್ಯಾತ್ಮದ ಅನುಭವ ನೀಡಿತು. ಕೇಂದ್ರಕ್ಕೆ ಭೇಟಿ ನೀಡಲು ಸಹಕರಿಸಿದ ಭವಾನಿ ನಾಣಯ್ಯ, ಕೊಟ್ಟುಕತ್ತಿರ ಪ್ರಕಾಶ್, ಯಶೋಧ ಪ್ರಕಾಶ್, ಜಗತ್, ಹರಿಣಿ ವಿಜಯ್ ಮತ್ತಿತರರು ಕೊಡಗು ಚಾನೆಲ್ನೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು. ಹಿಂದೆ ದಿನ ನಂಗೆ ಕೊಡಗಿಂದ ಬಂದಿತ್ತು, ಬರೀ 30 to 35 ಮೆಂಬರ್ಸ್ ಬಂದಿತ್ತು. ಇವತ್ತು ನಾವು ಕೊಡಗಿನಿಂದ ಒಂದು 35 ಜನರು ಬಂದು ಇಲ್ಲಿ ಗುರೂಜಿಯವ್ರನ್ನ ಭೇಟಿ ಮಾಡಿದ್ದೀವಿ. ಗುರೂಜಿಯವರು ನಮ್ಮನ್ನೆಲ್ಲ ಪರ್ಸ್ನಲ್ಲಾಗಿ ಭೇಟಿ ಮಾಡಿದರು. ತುಂಬ ಖುಷಿ ಆಯಿತು, ಬಂದವರಿಗೂ ಕೂಡ ಎಲ್ಲರಿಗೂ ಖುಷಿ ಆಯಿತು. ಇಲ್ಲಿನ ವಾತಾವರಣ ಎಲ್ಲ ನೋಡಿ ನಮಗೂ ಸಹ ಮುಂದೆ ಇದೇ ತರಹ ಕೊಡಗನ್ನು ಸಮೇತ ಮಾಡಬೇಕು ಅಂತ ಅನಿಸ್ತಾ ಇದೆ. ಮತ್ತು ಬಂದವರೆಲ್ಲ ಅಭಿಪ್ರಾಯವನ್ನು ಕೇಳ್ತಾ ಇದ್ರು. ಅವರು ಎಲ್ಲರೂ ಕೂಡ ಮನಸ್ಸು ಮಾಡಿದ್ದಾರೆ, ಕೊಡಗಿನಲ್ಲಿ ಕೂಡ ಸುಮಾರು ಕೋರ್ಸಸ್ ಆಗಬೇಕು. ಮತ್ತು ಗುರುಜಿಯವರು ಹೇಳಿದ್ದಾರೆ ರಿವರ್ ರಿಜುವಿನೇಷನ್ ಮಾಡಬೇಕು ಅಂತ, ಅದೆಲ್ಲ ಮಾಡ್ತೀವಿ ಅಂತ ಇದ್ದೀವಿ. ನಾನು ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವಿಲ್ಲಿ ಶ್ರೀ ರವಿಶಂಕರ್ ಗುರೂಜಿ ಅವರ ಆಶ್ರಮಕ್ಕೆ ಬಂದಿದ್ದೀವಿ, ಆರ್ಟ್ ಆಫ್ ಲಿವಿಂಗು ಬ್ಯಾಂಗ್ಳೂರಲ್ಲಿ. ಫಸ್ಟ್ ಟೈಮ್ ನಾನು ಬಂದಿರೋದು. ಆ್ಯಕ್ಚುಲಿ ಒಂಥರ ಎಂಟ್ರಿ ಆಗ್ತಿದ್ದಂಗೆ ಏನೋ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಖುಷಿ ಆಯಿತು. ಬಂದ ತಕ್ಷಣ ನಮಗೆ ಇಲ್ಲಿ ಲಂಚಿನ ವ್ಯವಸ್ಥೆ ಎಲ್ಲ ಮಾಡಿದರು, ಊಟದ್ದು ಮಧ್ಯಾಹ್ನದ್ದು. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ ಫುಡ್ ಕೂಡ ಅಷ್ಟೇ, ಎಷ್ಟೊಂದು ವೆರೈಟಿಯಾಗಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದರು ಅಂದರೆ ತುಂಬ ಖುಷಿ ಆಯಿತು. ಡೈಲಿ ಐ ಥಿಂಕ್ 20,000 to 25,000 ಜನರಿಗೆ ಇಲ್ಲಿ ಊಟ ಲಂಚ್ ಈ ಥರ ಅರೇಂಜ್ ಆಗ್ತಾ ಇರುತ್ತಂತೆ. ನಿಜವಾಗ್ಲೂ ಅಷ್ಟೊಂದು ಜನಕ್ಕೆ ಇಷ್ಟು ನೀಟಾಗಿ ಅರೇಂಜ್ ಮಾಡ್ತಿದ್ರಲ್ಲ ಅಂತ ಖುಷಿಯೂ ಆಯಿತು. ಆಮೇಲಿಂದ ನಮಗೆ ಇಲ್ಲಿ ನೋಡೋದಕ್ಕೆ ಗೋಶಾಲೆ ಮತ್ತು ಆಯುರ್ವೇದಿಕ್ ಹಾಸ್ಪಿಟಲ್ದು ಮತ್ತು ಏನೇನು ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲದನ್ನು ನಮಗೆ ಒಂದು ಟೂರ್ ಅರೇಂಜ್ ಮಾಡಿದರು ಇಲ್ಲಿ ಆಶ್ರಮದೊಳಗಡೆ. ಅದು ಕೂಡ ತುಂಬ ಖುಷಿ ಆಯಿತು ನಮಗೆ. ಇಲ್ಲಿ ಈವನ್ ನನಗೆ ಒಂದು ಇಷ್ಟ ಆಗಿ ನಾನು ಕೇಳಿದಾಗ ಮಕ್ಕಳಿಗೆ ಕ್ಯಾಂಪ್ಗಳೆಲ್ಲ ನಡೆಯುತ್ತೆ ಅನ್ನೋದು ಖುಷಿ ಆಯಿತು. ಯಾಕಂದರೆ ನಾರ್ಮಲಾಗಿ ಮೆಕ್ಯಾನಿಕಲ್ ಲೈಫು, ಮೊಬೈಲು, TV ಇದರಲ್ಲೇ ತುಂಬಾಗಿರೋ ಮಕ್ಕಳಿಗೆ ಇವನ್ ಸಮ್ಮರ್ ಹಾಲಿಡೇಸ್ನಲ್ಲಿ ಐ ಥಿಂಕ್ 1 ವೀಕ್ದು ಕ್ಯಾಂಪು 10 days ಕ್ಯಾಂಪೆಲ್ಲ ಇರುತ್ತಂತೆ. ರೆಸಿಡೆನ್ಸು ಇಲ್ಲೇ ಇದೆ, ಅವರಿಗೆ ಇಲ್ಲೇ ಇದ್ದುಬಿಟ್ಟು ಅವ್ರಿಗೆ ಕಲಿಸ್ತಾರೆ. ಅಂದರೆ ಹೇಗೆ ಅವರು ವಿತೌಟ್ ಮೊಬೈಲು ವಿತೌಟ್ TV ಬಿಟ್ಟು ಬೇರೆ ಕೆಲಸಗಳು ಮಾಡ್ಕೊಳ್ಳೋದಾಗಲಿ, ಧ್ಯಾನ ಬಗ್ಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಾಗ ಮೊದಲು ನಾನು ಫಸ್ಟ್ ಟೈಮು ಧ್ಯಾನದ ಬಗ್ಗೆ ಎಲ್ಲ ನಾನು ಯಾವತ್ತೂ ಮಾಡೇ ಇಲ್ಲ. ಇಲ್ಲಿ ಧ್ಯಾನ ಮಾಡಿದ್ರೆ ಎಷ್ಟು ಒಳ್ಳೆಯದಿದೆ ನಮ್ಮ ಮನಸ್ಸು ಮತ್ತು ಶರೀರಕ್ಕೆ, ಅದರಿಂದ ಇಷ್ಟೊಂದು ಪ್ರಯೋಜನಗಳಿದೆ ಅಂತೆಲ್ಲನೂ ನಮಗೆ ಎಕ್ಸ್ಪ್ಲೇನ್ ಮಾಡಿದರು. ಎಸ್ಪೆಷಲಿ ಗುರೂಜಿ ಅವ್ರನ್ನ ಬರೀ TVನಲ್ಲಿ ಅಥವಾ ಪೇಪರ್ನಲ್ಲಿ ಈ ಥರ ನೋಡಿದ್ದು ಅಷ್ಟೇ, ಡೈರೆಕ್ಟಾಗಿ ನೋಡೇ ಇರಲಿಲ್ಲ. ಇಲ್ಲಿ ಬಂದಾಗ ಅವ್ರನ್ನ ಡೈರೆಕ್ಟಾಗಿ ನೋಡೋ ಅವಕಾಶ, ಅವ್ರು ನಮಸ್ಕಾರ ಮಾಡೋದು, ಅವ್ರ ಕೈಯಿಂದ ಒಂದು ಶಾಲ್ ಹಾಕಿಸ್ಕೊಳ್ಳೋ ಅವಕಾಶ ಎಲ್ಲ ಸಿಕ್ತು, ಮಾತಾಡೋ ಅವಕಾಶ ಸಿಕ್ತು. ಅದು ತುಂಬಾ ಖುಷಿ ಆಯಿತು. ಹಾಗೇನೆ ಅವ್ರ ಮಾತುಗಳು ಕೇಳಿ ಕೂಡ ಓಕೆ ಎಷ್ಟೊಂದು ಇದೆ ಅಲ್ವಾ, ನಾವಿನ್ನು ನಮ್ಮ ಯಾವುದೋ ಒಂದು ಪ್ರಪಂಚದಲ್ಲಿ ಇದ್ದೀವಿ, ಇಲ್ಲಿ ಬಂದಾಗ ಗೊತ್ತಾಗುತ್ತೆ ರಿಯಲ್ ಪ್ರಪಂಚ ಹೇಗೆ, ನಾವು ಹೇಗೆ ಬದುಕಬೇಕು, ಹೇಗಿರಬೇಕು ಅಂತೆಲ್ಲ ಎಲ್ಲ ನೋಡಿ ಖುಷಿ ಆಯಿತು. ಆ್ಯಕ್ಚುಲಿ ಎಲ್ಲರೂ ಕೂಡ ಒಂದೊಂದು ವಿಸಿಟ್ ಕೊಡಬೇಕು ಅನಿಸ್ತಿದೆ. ಹಾಗೆಯೇ ಅವ್ರು ಹೇಳೋ ಮಾತುಗಳು, ಧ್ಯಾನ ಮತ್ತು ಅದು ಏನು ನಮ್ಮದು ಮೆಡಿಟೇಷನ್ ಎಲ್ಲ ಇರುತ್ತೆ, ಅದನ್ನು ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಅವ್ರವ್ರಿಗೆ ಪರ್ಸ್ನಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ಅನ್ನಿಸ್ತಿದೆ. ತುಂಬ ಖುಷಿ ಇಲ್ಲಿ ಬಂದಿದ್ದಕ್ಕೆ, ಇದೊಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೂ ನಾನು ಇದು ಅರೇಂಜ್ ಮಾಡಿದೆ ಎಲ್ಲರೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಪ್ರಕಾಶ್ ಕಾರ್ಯಪ್ಪ ಕೊಟ್ಟುಕತ್ತೀರ. ಇಂದು ನಂಗಡ ಕೊಡಗಂಜೆ ಅವರು 35-40 ಜನ ಇಂದು ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಗುರುಜಿನ ಪಕ್ಕ ಬಂತು ನಂಗಕ್ಕೆ ಅಂಚನೆ ಅವರು ಮನವರಿಕೆ ಎಂದನೇ ಮನುಷ್ಯ ಜೀವಮಾನ ಮಾಡುಂಡು, ಎಂದನೇ ಜ್ಞಾನ ಮಾಡುಂಡು, ಎಂದನೇ ಜ್ಞಾನತ್ಲು ನಂಗಕ್ಕೆ ಎಂತ ಪರಿವರ್ತನೆ ಆಪ ಅದಂಗೆ ನಂಗೆ ಅಂಚಂಗಿ ದೇಶ ಎಲ್ಲ ದೇಶ ನಾಡು ಊರು ಎಲ್ಲ ಬಂತು ಶಾಂತಿ ಜೀವನ ಎಂದನೇ ಮಾಡುಂಡು ಅನ್ನುವಂಥವ್ರ ಉಪದೇಶತನ ತುಂಬ ಚಾಯ್ತು ಎಣ್ಣಿತಾತು. ಹೆಂಚಂಗಿ ಮನುಷ್ಯನಾಗಿ ತಿಕ್ಕೊಂಡು ಮನುಷ್ಯನ ಪ್ರೀತಿ ಮಾಡೋಂಡು, ಮನುಷ್ಯ ಪ್ರಾಣಿನೂ ಪ್ರೀತಿ ಮಾಡೋಂಡು ಎಣ್ಣಿತು ನಂಗಕ್ಕೆ ಮನವರಿಕೆ ಮಾಡಿಸಿ ಆಪಚ್ಚಗೆ ಈ ಬಟ್ಟೆಲೆ ಹೆಚ್ಚುಕೋ ಕೋಟಿ ಜನ ಹೆಚ್ಚುಕೋ ದೇಶ 194 ದೇಶತ್ಲು ಇದು ಈ ಆರ್ಟ್ ಆಫ್ ಲಿವಿಂಗ್ರ ಇದು ನಡೆದನುಂಡು. ಅಲ್ಲಿ ಜನ ಎಂದನೇ ಪರಿವರ್ತನೆ ಆಯಿತು. ಇದಿಂಜ ಇಕ್ಕತ್ರ ಎಜುಕೇಷನ್ನು ಇಂಡ ಒಳ್ಳೊಳ್ಳೆ ಎಜುಕೇಷನ್ನು ಬಾರೆ ಥರ ಮಕ್ಕಳ ತಂಜಾಚಂಗೆ ಸರಿ ಅಲ್ಲ ಬಾರೆ ಎಲ್ಲ ವಿಚಾರತ್ಲು ಬಾರೆ ಟೈಪ್ಲು ಇಲ್ಲಿ ಎಜುಕೇಷನ್ ಕೊಡ್ತಾನುಂಡು. ಎಂತೂ ಬಂತು ಇಂದು ನಾಕೆಂತೋ ಖುಷಿ ಹಚ್ಚಿ ನಂಗಡ ಸ್ಪೆಷಲಿ ಇಂದು ಕೊಡಗು ಕರಾಳ ಬಗ್ಗೆ ಅಂತೂ ತುಂಬ ಚಾಯ್ತವ್ರ ಹಿಂಗೆ
ಹೊಗಳಿ ತಕ್ಕ ಬಂದತ್ತು ಕೊಡಗು ಅನ್ನೋಕಲೆ ಕಾವೇರಿನ ಬೆದಾಡ್ತತ್ತು ನಂಗಕ್ಕಂತೂ ಇನ್ನೂ ಖುಷಿ ಆಚಿ ನಂಗೆ ஒரு 35-40 ಪತ್ರಕರ್ತ ಅಂಚಂಗೆ ಟೋಟಲ್ 40 ಜನದ ಪತ್ರಕರ್ತಂಗ ಕೊಡ ಸಮಾಜ ಅಧ್ಯಕ್ಷ ಅಲ್ಲಿಂಜ ಲಾಯರ್ಸ ಮಡಿಕೇರಿಂಜ ಆರ್ಟಿಸ್ಟ ಅಲ್ಲಿಂಜ ದಹಾನಿಯ ಎಲ್ಲರೂ ಬಂತು ಇಂದು ಕೂಡಿತ್ತು ನಂಗೆ ಹಿಂಗಡ ತಕ್ಕನ ಕೇಟತ್ತು ತುಂಬ ಖುಷಿ ಆಚಿ ಥ್ಯಾಂಕ್ ಯು ಇಕ್ಕ ಅಪ್ಪ ಇನ್ನೊಮ್ಮ ಬಂದಂಡಿಕ್ಕನ ಅಂದು ಎನ್ನಂಗೆ ಅಂಚಂಗೆ ಇಲ್ಲಿ ಹತ್ರ ಡೈಲಿ ಹಿಂಗ ಪರ್ ಡೇ 20,000 ಜನಕ್ಕೆ ಹಿಂಗ ಇಲ್ಲಿ ಊಟ ಕೊಡ್ಪಲು ಆ 20,000 ಜನ ಅಂಚಂಗೆ ಏದೇದೋ ಬಲ್ಲೆ ಈಗ ಧರ್ಮಸ್ಥಳ ಇಕ್ಕು ಸುಬ್ರಹ್ಮಣ್ಯ ಇಕ್ಕು ಅವರೆಲ್ಲ ದೇವಸ್ಥಾನ ಇಕ್ಕು ಆಂಡ ಲೆವೆಲ್ಗೆ ಹಿಂಗ ಇಲ್ಲಿ ಊಟ ದಾನ ಮಾಡೋ ಅಂಚಂಗೆ ನೇರಾಯಿತು ಅದು ಕೇಪಕ್ಕೆ ಸಾಧ್ಯ ಇಲ್ಲ ಅದನ್ನು ನೋಟಿತೆ ನಂಗೆ ಅರಂಜ ಉಂಟು. ಕೊಡಗು ಚಾನಲ್ ವಿಶೇಷ ವರದಿ ಈರಮಂಡ ಹರಿಣಿ ವಿಜಯ್ ಮೂರ್ನಾಡು.